ಅಂದಂಗ ಆತೈತ್ ಜುಮ್ ಅಂದಂಗಾದ್ರೆ ಸುಮ್ಮ ನೀವು ಬಂದಂಗ ಹೋಗ್ಬಿಡ್ರಿ. ಏನನ್ನ ಕಲಿಯುಗದ ಶ್ರೀರಾಮ ಯಾಕ್ರಿ ಮೈಯಾಗ ಐತಿಲ್ಲೋ ಆರಾಮ? ಆರಾಮವಿಲ್ಲದ ಔಷಧಿ ಆ ನಿನ್ನ ಪ್ರೇಮ. ಆ ಪ್ರೇಮದೊಳಗೆ ಅಡಗಿದೆಯಲ್ಲವೇ ಕ್ಷಣಿಕ ಕಾಮ. ಕಾಮದಾಸಗೆ ಕಂಡವರ ಮೇಲೆ ಪ್ರೇಮ ಮಾಡಲು ನಾನೇನ ಕುಲಗೆಟ್ಟ ಹೆಣ್ಣಲ್ಲ ಎಂದಿದ್ದರು ನಾ ನಿಮ್ಮ ಚರಣದಾಸೆ. ಇವನು ಈ ಹುಡುಗಿ ನಾನು ಗುದುಮರಿಗೆ ಕೆಡವಂಗ ಕಾಣ್ತೈತ್ರಿ. ಸುಮ್ಮ ಹೂ ಅಂದು ಒಪ್ಪಿಕೊಂಡು ಅಪ್ಪಿ ಮುತ್ತು ಕೊಟ್ಟು ಮುಂದುವರಿಸುವೆ ನಮ್ಮ ಪ್ರೇಮಾಯಣದ ಪ್ರಥಮ ಅಂಕ. ಆಹೇ ಮುರುಗನನ್ನಡಿ, ನಾನು ನಿನ್ನ ಮಾತಿಗೆ ಒಪ್ಪಿಕೊಳ್ಳುವೆ, ಆದರೆ ನನ್ನದೊಂದು ಕರಾರು. ಏನು ಸ್ವಾಮಿ? ಸಂಕೋಚವಿಲ್ಲದೆ ಪೇಳಿ. ನಿನಗೆ ಎಷ್ಟೇ ಕಷ್ಟ ಬಂದರೂ ಮಾಯದ ಜಿಂಕೆಯನ್ನು ಬೇಡಬಾರದು, ಮತ್ತು ನಾನು ನಿನಗೆ ಏನು ಬೇಕಾದ್ದು ಮಾಡಿದರೂ ನೀ ನನ್ನ ಕೈ ಬಿಡಬಾರದು. ಇಷ್ಟೇ ನನ್ನ ಕಳಕಳಿಯ ವಿನಂತಿ. ಆಗಲಿ ಸ್ವಾಮಿ, ಆಗಲಿ. ನೀವು ನನಗೆ ಬೇಕಾದನ್ನು ಮಾಡಿದರು, ನನ್ನ ಪ್ರಾಣ ಹೋದರು ನಾ ನಿಮ್ಮ ಕೈ ಬಿಡುವುದಿಲ್ಲ. ನಾಥ. ಸೀತಾ, ಎದರ ನಾಥ? ನೀವೇ ನಾಥ. ಸೀತಾ, ನಾನು ಸ್ವಯಂವರಕ್ಕೆ ಸಿದ್ಧನಾಗುವ ಪೂರ್ವದಲ್ಲಿಯೇ ನನ್ನ ಓಟಿ ನಾಥ ನಾರಲು ಶುರುವಾಯಿತೆ. ನಾಥ ಎಂದರೆ ನಾರುವುದಲ್ಲ ಸ್ವಾಮಿ. ತ್ರೇತಾಯುಗದಲ್ಲಿ ಗಂಡನಿಗೆ ನಾಥ ಎನ್ನುವುದು ರೂಢಿ. ಅದನ್ನು ನಿಮಗೆ ಉಪಯೋಗಿಸಿದ್ದೆ ನಾನು. ಹಾಗಾದ್ರೆ ಈ ನಾಥನ ಮನಸ್ಸು ಸೋತು ಹೋಗಿ ಜೋತು ಬೀಳುವಂತೆ ಒಂದು ಗೀತೆಯನ್ನು ಹಾಡು. ಆಗಲಿ. ನೋಡಿ ನಗತಾವ ಹೂಬಳ್ಳಿ ಚಿಗುರಿ ಕಂಠ ಬಂಗಾರ ಬಣ್ಣ ತಳುಕು ಬಳುಕಿನ ನಡುವಾಳ ಸಣ್ಣ ಏನ ನಿನ ಕಣ್ಣ ಕುಮಾರಿ ಗಟ್ಟಿ ಹಿಡುಗಾರ ನಿನ ಕುದುರಿ ನೀ ಇಲ್ಯಾಕ ಹೌಹಾರಿ ಗಟ್ಟಿ ಆಡಿಸಿದಂಗ ಬದುರಿ ತೆರಿಕಿ ಬಾಳ ಹೊಳಿಸಾದ ಹೋರಿ ನಡಿಯ ನಾಜುಕ ನಾರಿ ಹಾದಿ ನೀ ಮದುರಿ